ನಮಸ್ಕಾರ ಗೆಳೆಯರೇ. ಒಂದು ಕಾಲದಲ್ಲಿ ನಮ್ಮ ದೇಶದ ರಕ್ಷಣಾ ನೀತಿ ಕೇವಲ ನಮ್ಮ ಗಡಿಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದಿನ ಜಾಗತಿಕ ರಾಜಕೀಯ, ಯುದ್ಧದ ಸನ್ನಿವೇಶಗಳು ಮತ್ತು ಸುತ್ತಲೂ ಹೊಂಚು ಹಾಕುತ್ತಿರುವ ಶತ್ರುಗಳನ್ನು ನೋಡಿದರೆ ಊಟಕ್ಕೆ ತುಪ್ಪ ಇಲ್ಲದಿದ್ರೂ ಪರವಾಗಿಲ್ಲ, ಆದರೆ ಭದ್ರತೆ ಮತ್ತು ಸುರಕ್ಷತೆ ಅತ್ಯಂತ ಮುಖ್ಯ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೆಳೆಯರೇ, ಭಾರತಕ್ಕೆ ಶತ್ರುಗಳೇನು ಕಡಿಮೆ ಇಲ್ಲ. ಪಶ್ಚಿಮದಲ್ಲಿ ಪಾಕಿಸ್ತಾನ, ಉತ್ತರದಲ್ಲಿ ಡ್ರ್ಯಾಗನ್ ರಾಷ್ಟ್ರ ಚೀನಾ, ದಕ್ಷಿಣದಲ್ಲಿ ಮಾಲ್ಡೀವ್ಸ್ ಹಾಗೂ ಈಗ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಎಲ್ಲವೂ ಭಾರತದ ವಿರುದ್ಧದ ಮನಸ್ಥಿತಿಯನ್ನು ತೋರುತ್ತಿವೆ. ದಕ್ಷಿಣ ಏಷ್ಯಾದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತಿರುವ ಭಾರತ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿದೆ. ಮುಖ್ಯವಾಗಿ 2020 ಗಲ್ವಾನ್ ಸಂಘರ್ಷದ ನಂತರ ಈ ಚೀನಾ ಎಷ್ಟು ಅಪಾಯಕಾರಿ, ಅದು ಹೇಗೆ ಕಾಲು ಕರೆದುಕೊಂಡು ಜಗಳಕ್ಕೆ ಬರುತ್ತದೆ ಅನ್ನೋದು ನಮ್ಗೆಲ್ರಿಗೂ ಸ್ಪಷ್ಟವಾಗಿದೆ. ಮೇಲ್ನೋಟಕ್ಕೆ ಇದು ಗಡಿಯಲ್ಲಿ ಎಲ್ಲವೂ ಶಾಂತವಾಗಿದೆ, ಸಂಬಂಧಗಳು ಸುಧಾರಿಸುತ್ತಿವೆ ಅಂತ ಅನಿಸಿದ್ರು ಚೀನಾ ಸದ್ದಿಲ್ಲದೆ ಭಾರತವನ್ನು ಸುತ್ತುವರಿಯುವ ತಂತ್ರವನ್ನ ಮಾಡ್ತಾ ಇದೆ. ಸೊ ಇದಕ್ಕೆ ಪ್ರತಿಯಾಗಿ ಇಲ್ಲಿ ಭಾರತ ಕೂಡ ಸುಮ್ಮನೆ ಕೂತಿಲ್ಲ. ಭಾರತ ಸರ್ಕಾರ ಬರೋಬ್ಬರಿ 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತಿ ರಹಸ್ಯವಾಗಿ ಸಮುದ್ರದ ಆಳದಲ್ಲಿ ಒಂದು ಬೃಹತ್ ಪರಮಾಣು ಜಲಂತರ್ಗಾಮಿ ನೆಲೆಯನ್ನ ನಿರ್ಮಿಸುತ್ತಿದೆ. ಹೌದು, ಇದು ಚೀನಾಗೆ ಅಕ್ಷರಶಃ ನಡುಕ ಹುಟ್ಟಿಸಿರುವ ಪ್ರಾಜೆಕ್ಟ್. ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಈ ರಹಸ್ಯ ನೆಲೆಯ ಬಗ್ಗೆ ಮತ್ತು ದಕ್ಷಿಣ ಏಷ್ಯಾದ ಯುದ್ಧದ ತಂತ್ರಗಾರಿಕೆಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಾಮೆಂಟ್ ಬಾಕ್ಸಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಮೊದಲಿಗೆ ನಾವು ಚೀನಾ ಮಾಡ್ತಾ ಇರುವ ಈ ಕುತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಚೀನಾ ಅಕ್ಸೈ ಚೀನಿಂದ ಹಿಡಿದು ಪಾಕಿಸ್ತಾನದ ಗ್ವಾದರ್ ಪೋರ್ಟ್ವರೆಗೂ CPEC ಅಂದರೆ ಚೈನಾ ಪಾಕಿಸ್ತಾನ್ ಇಕನಾಮಿಕ್ ಕಾರಿಡಾರ್ ಯೋಜನೆ ಮಾಡ್ತಾ ಇದೆ. ಮೇಲ್ನೋಟಕ್ಕೆ ಇದು ವ್ಯಾಪಾರಕ್ಕಾಗಿ ಅಂತ ಹೇಳಿದ್ರು ಇದರ ಅಸಲಿ ಉದ್ದೇಶ ಯುದ್ಧದ ಸಮಯದಲ್ಲಿ ತನ್ನ ಸೇನೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಪಶ್ಚಿಮ ಭಾರತದ ಗಡಿಗೆ ಸುಲಭವಾಗಿ ತರುವುದು. ಗೆಳೆಯರೆ, ಇವತ್ತು ಪಾಕಿಸ್ತಾನದ ಗಿಲ್ಗಿಟ್, ಬಾಲಿಸ್ತಾನ್, ಪಂಜಾಬ್, ಬಲೂಚಿಸ್ತಾನ್ಗಳಲ್ಲಿ ಚೀನಾದ ಕಂಪ್ನಿಗಳೇ ತುಂಬಿವೆ. ಅಂದರೆ ಪಾಕಿಸ್ತಾನ ಈಗ ಚೀನಾದ ಅನ್ಆಫಿಷಿಯಲ್ ಬೇಸ್ ಆಗಿದೆ. ಇನ್ನೊಂದು ಕಡೆ ಹಿಮಾಲಯದ ವಿಚಾರಕ್ಕೆ ಬರುವುದಾದರೆ ಚೀನಾ ತನ್ನ ರಾಜಧಾನಿ ಬೀಜಿಂಗ್ನಿಂದ ಟಿಬೆಟ್ವರೆಗೆ ಎಕ್ಸ್ಪ್ರೆಸ್ ಹೈವೇಗಳನ್ನು ನಿರ್ಮಿಸುತ್ತಿದೆ. ಅದರಲ್ಲಿ ಮೊದಲನೇದಾಗಿ G318 ಹೈವೇ, ಇದು ಶಂಘೈನಿಂದ ಟಿಬೆಟ್ ಗಡಿವರೆಗೂ ವ್ಯಾಪಿಸಿದೆ. ಎರಡನೇದಾಗಿ G219 ಹೈವೇ, ಗೆಳೆಯರೆ, ಇದು ಟಿಬೆಟ್ನಿಂದ ಗಲ್ವಾನ್ ಕಣಿವೆ ಹಾಗೂ ಅಕ್ಷಯ್ ಚೀನ್ವರೆಗೂ ಸಂಪರ್ಕವನ್ನು ಒದಗಿಸುತ್ತದೆ. ಇವು ಕೇವಲ ನಾಗರಿಕ ರಸ್ತೆಗಳಲ್ಲ, ಯುದ್ಧ ಬಂದರೆ ಕೇವಲ 36 ಗಂಟೆಗಳಲ್ಲಿ ತನ್ನ ಸೇನೆಯನ್ನು ನೇರವಾಗಿ ಹಿಮಾಲಯದ ಗಡಿಗೆ ತರುವ ಉದ್ದೇಶದಿಂದಲೇ ಇವುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಗೆಳೆಯರೆ, ಚೀನಾ ರೈಲ್ವೆ ನೆಟ್ವರ್ಕ್ ವಿಚಾರದಲ್ಲಂತೂ ಒಂದು ಹೆಜ್ಜೆ ಮುಂದಿದೆ. 2015ರಿಂದ 2020 ಒಳಗೆ ಬರೋಬ್ಬರಿ 1700 ಕಿಲೋಮೀಟರ್ ಹೊಸ ರೈಲ್ವೆ ಜಾಲವನ್ನು ನಿರ್ಮಿಸಿದೆ. ಲಾಸಾದಿಂದ ನಿಂಗ್ಚಿವರೆಗೆ ಹೈ ಸ್ಪೀಡ್ ರೈಲು ತಂದಿದೆ. ಹಾಗೂ ಈ ನಿಂಗ್ಚಿ ಪ್ರದೇಶ ನಮ್ಮ ಅರುಣಾಚಲ್ ಪ್ರದೇಶಕ್ಕೆ ತೀರಾ ಅಂಟಿಕೊಂಡಿದೆ. ಗೆಳೆಯರೆ, ಚೀನಾ ಇಷ್ಟೆಲ್ಲ ಮಾಡ್ತಾ ಇದ್ದರೆ ಭಾರತ ಕಣ್ಣು ಮುಚ್ಚಿ ಕೊಡತ್ತಾ? ಖಂಡಿತ ಇಲ್ಲ. ಭಾರತ ಸರ್ಕಾರವು ಗಡಿಯಲ್ಲಿ ತನ್ನ ಮೂಲ ಸೌಕರ್ಯವನ್ನ ಯುದ್ಧೋಪಾದಿಯಲ್ಲಿ ನಿರ್ಮಿಸುತ್ತಿದೆ. ಉದಾಹರಣೆಗೆ 2024ರಲ್ಲಿ ಪೂರ್ಣಗೊಂಡ ಸೆಲಾ ಸುರಂಗ ಮಾರ್ಗ. ಗೆಳೆಯರೆ, ಈ ಮುಂಚೆ ಚಳಿಗಾಲದಲ್ಲಿ ಹಿಮಪಾತದಿಂದಾಗಿ ತವಾಂಗ್ ಗಡಿಗೆ ನಮ್ಮ ಸೇನೆ ಹೋಗಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈಗ ಈ ಸುರಂಗದ ಮೂಲಕ ವರ್ಷದ 12 ತಿಂಗಳು ಸೇನೆ ತವಾಂಗನ್ನು ತಲುಪಬಹುದು. ಹಾಗೂ ಲಡಾಖ್ ವಲಯವನ್ನು ಸುರಕ್ಷಿತವಾಗಿ ತಲುಪಲು ಅಟಲ್ ಟನಲ್ ಅನ್ನು ನಿರ್ಮಿಸಲಾಗಿದೆ. ಹಾಗೆಯೇ ಭೀಕರ ಹವಾಮಾನದಲ್ಲೂ ಲಡಾಖ್ ತಲುಪಲು ಝೋಜಿಲಾ ಸುರಂಗ ಮತ್ತು ಶಿಂಕುಲಾ ಟನಲ್ ಕಾಮಗಾರಿಗಳು ಭರದಿಂದ ಸಾಗ್ತಾ ಇವೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಕೈಗೆತ್ತಿಕೊಂಡಿದ್ದ 73 ಗಡಿ ರಸ್ತೆಗಳ ಪೈಕಿ 80% ಅಷ್ಟು ಕಾಮಗಾರಿಗಳು ಈಗಾಗಲೇ ಮುಗಿದಿವೆ. ಹಾಗೆಯೇ ಸೇನಾ ಬಲದ ಬಗ್ಗೆ ಹೇಳುವುದಾದರೆ ಗಲ್ವಾನ್ ನಂತರ ಭಾರತ ತನ್ನ ಪಡೆಗಳನ್ನು ಹಿಂದಕ್ಕೆ ಪಡೆದಿಲ್ಲ. ಲಡಾಖ್ ಮತ್ತು ಅಕ್ಷಯ್ ಚೀನ್ ಪ್ರದೇಶದಲ್ಲಿ 50ರಿಂದ 60 ಸಾವಿರ ಯೋಧರು, ಈ ಕಡೆ ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ 70,000 ಯೋಧರು, ಒಟ್ಟಾರೆಯಾಗಿ 1.5ರಿಂದ 2 ಲಕ್ಷ ಭಾರತೀಯ ಯೋಧರು ಚೀನಾ ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿ ನಮಗಿರುವ ಒಂದು ದೊಡ್ಡ ಭೌಗೋಳಿಕ ಸವಾಲು ಅಂದರೆ ಟಿಬೆಟ್ ಕಡೆ ಸಮತಟ್ಟಾದ ಮೈದಾನವಿದ್ರೆ ನಮ್ಮ ಕಡೆ ಅತ್ಯಂತ ಕಡಿದಾದ ಬೆಟ್ಟ ಗುಡ್ಡಗಳಿವೆ. ಹಾಗಾಗಿ ನಮಗೆ ಅಲ್ಲಿ ಕಾಮಗಾರಿ ಮಾಡುವುದು ಕಷ್ಟ. ಸೊ ಇದೇ ಕಾರಣಕ್ಕೆ ಕೇವಲ ಹಿಮಾಲಯದಲ್ಲಿ ನಿಂತು ಯುದ್ಧ ಮಾಡುವುದಕ್ಕಿಂತ ಚೀನಾಗೆ ಸಮುದ್ರದಲ್ಲಿ ಬಿಸಿ ಮುಟ್ಟಿಸುವುದು ಭಾರತದ ಮಾಸ್ಟರ್ ಪ್ಲಾನ್. ಗೆಳೆಯರೆ, ಚೀನಾ ಇವತ್ತು ಆರ್ಥಿಕವಾಗಿ ಎಷ್ಟೇ ಬಲಶಾಲಿಯಾಗಿರಬಹುದು, ಆದರೆ ಅದಕ್ಕೊಂದು ಅತಿ ದೊಡ್ಡ ಭಯವಿದೆ, ಹಾಗೂ ಅದೇ ಮಲಕ್ಕಾ ಜಲಸಂಧಿ. ಹೌದು, ಚೀನಾಗೆ ಬರುವ 80% ಅಷ್ಟು ತೈಲ, ರಫ್ತು, ಆಮದು ಎಲ್ಲವೂ ಈ ಕಿರಿದಾದ ಸಮುದ್ರ ಮಾರ್ಗದಿಂದಲೇ ಬರಬೇಕು. ಸೊ ಯುದ್ಧದ ಸಮಯದಲ್ಲಿ ಭಾರತದ ನೌಕಾಪಡೆ ಈ ಜಲಸಂಧಿಯನ್ನು ಬ್ಲಾಕ್ ಮಾಡಿದರೆ
ಇಡೀ ಚೀನಾದ ಆರ್ಥಿಕತೆ ಉಸಿರುಗಟ್ಟಿ ಸಾಯ್ತದೆ. ಹಾಗಾಗಿ ಇದನ್ನು ತಪ್ಪಿಸುವುದಕ್ಕಾಗಿ ಚೀನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅನ್ನುವಂಥ ತಂತ್ರ ಮಾಡಿ ಭಾರತದ ಸುತ್ತ ಇರುವ ಶ್ರೀಲಂಕಾ, ಬಾಂಗ್ಲಾದೇಶ್, ಮಾಲ್ಡೀವ್ಸ್ಗಳಿಗೆ ಸಾಲ ಕೊಟ್ಟು ಅಲ್ಲಿ ತನ್ನ ನೌಕಾನೆಲೆಗಳನ್ನು ಸ್ಥಾಪಿಸುವುದಕ್ಕಾಗಿ ನೋಡ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ಪಾರುಪತ್ಯ ಮೆರೆಯುವುದಕ್ಕಾಗಿ ಹವಣಿಸುತ್ತಿದೆ. ಹಾಗೂ ಇದನ್ನೇ ಕೌಂಟರ್ ಮಾಡಲು ಈ ಚೀನಾದ ಎದೆಯಲ್ಲಿ ನಡುಕ ಹುಟ್ಟಿಸಲು ಭಾರತ ಅಣಿಗೊಳಿಸುತ್ತಿರುವ ಬ್ರಹ್ಮಾಸ್ತ್ರವೇ ಭವಿಷ್ಯದ ನ್ಯೂಕ್ಲಿಯರ್ ಸಬ್ಮರೀನ್ ಬೇಸ್. ಹೌದು ಗೆಳೆಯರೆ, ಆಂಧ್ರ ಪ್ರದೇಶದ ಪೂರ್ವ ಕರಾವಳಿಯಲ್ಲಿರುವ ರಾಮ್ಲಿ ಪ್ರದೇಶದಲ್ಲಿ ಸದ್ದಿಲ್ಲದೆ ಭೂಗತ ಜಲಂತರ್ಗಾಮಿ ನೆಲೆಯೊಂದು ಸಿದ್ಧವಾಗ್ತಾ ಇದೆ. ವಿಶಾಖಪಟ್ಟಣಂನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶದಲ್ಲಿ ಸುಮಾರು 30,000 ಕೋಟಿ ವೆಚ್ಚದಲ್ಲಿ INS ವರ್ಷ ಅನ್ನೋ ಭೂಗತ ನೆಲೆಯನ್ನ ನಿರ್ಮಿಸಲಾಗ್ತಾ ಇದೆ. ಹಾಗೂ ಇದು ಕೇವಲ ಹಡಗುಗಳು ನಿಲ್ಲುವ ಜಾಗವಲ್ಲ, ಇದು ಬರೋಬ್ಬರಿ 7 ಸುತ್ತಿನ ಭೂಗತ ಕೋಟೆ. ಇದರ ಅತಿ ದೊಡ್ಡ ವಿಶೇಷತೆ ಅಂದ್ರೆ ಇದು ಶತ್ರು ದೇಶದ ಅತ್ಯಾಧುನಿಕ ಸ್ಪೈ ಸೆಟಲೈಟ್ಗಳಿಗೂ ಕಾಣಿಸುವುದಿಲ್ಲ. ಸೆಟಲೈಟ್ ಕಣ್ಣಿಗೆ ಮಣ್ಣೆರಚಿ ನಮ್ಮ ಜಲಂತರ್ಗಾಮಿಗಳು ಸಮುದ್ರದ ಆಳದಲ್ಲಿ ಬಂದು ಈ ಗುಹೆ ಒಳಗೆ ಸೇರಿಕೊಳ್ತಾವೆ. ಗೆಳೆಯರಿ, ಸಬ್ಮರೀನ್ಗಳಲ್ಲಿ 2 ಪ್ರಮುಖ ವಿಧಗಳಿವೆ. ಮೊದಲನೇದಾಗಿ SSN ಅಂದ್ರೆ ಇದು ಅಟ್ಯಾಕ್ ಮಾಡುವ ಜಲಂತರ್ಗಾಮಿ, ಮತ್ತು ಎರಡನೇದಾಗಿ SSBN, ಇವು ಪರಮಾಣು ಕ್ಷಿಪಣಿಗಳನ್ನ ಹೊತ್ತೊಯ್ಯುವ ಸಬ್ಮರೀನ್ಗಳು. ಸೊ ಭಾರತದ ಬಳಿ ಈಗಾಗಲೇ INS ಅರಿಹಂತ್ ಮತ್ತು INS ಅರಿಘಾಟ್ ಅನ್ನೋ SSBN ಸಬ್ಮರೀನ್ಗಳಿವೆ. ಗೆಳೆಯರು, ಸುಮಾರು 6,000 ಟನ್ ತೂಕದ ಒಂದು ಅರಿಹಂತ್ ಸಬ್ಮರೀನ್ ಅನ್ನು ತಯಾರಿಸುವುದಕ್ಕಾಗಿ 20 ರಿಂದ 25,000 ಕೋಟಿ ರೂಪಾಯಿ ವೆಚ್ಚವಾಗ್ತದೆ. ಸೊ ಈಗ ಇಂತಹ 8 ಹೊಸ ಸಬ್ಮರೀನ್ಗಳು ಈಗ ನಿರ್ಮಾಣದ ಹಂತದಲ್ಲಿವೆ. ಹಾಗೂ ಎಲ್ಲಾ ಸಬ್ಮರೀನ್ಗಳಿಗೆ ಸುರಕ್ಷಿತ ತಾಣವೇ ಈ INS ವರ್ಷ. ಹಾಗೇನೆ ಇಲ್ಲಿ ನಿಮ್ಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು, ಅಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಭೂಗತ ನೆಲೆ ಯಾಕೆ ಬೇಕು, ನಮ್ಮಲ್ಲಿ ಈಗಾಗಲೇ ಅಣುಬಾಂಬ್ಗಳಿವೆ ಅಲ್ಲ. ಗೆಳೆಯರೆ, ಇಲ್ಲಿಯೇ ಇರುವುದು ಅಸಲಿ ತಂತ್ರಗಾರಿಕೆ. ಭಾರತದ ನೀತಿಯ ಪ್ರಕಾರ ನಾವು ಯಾರ ಮೇಲೂ ಮೊದಲ ಪರಮಾಣು ದಾಳಿ ಮಾಡುವುದಿಲ್ಲ, ಅಂದ್ರೆ ನೋ ಫಸ್ಟ್ ಯೂಸ್ ಪಾಲಿಸಿ. ಒಂದ್ ವೇಳೆ ಶತ್ರು ದೇಶ ಏಕಾಏಕಿ ನಮ್ಮ ಮೇಲೆ ದಾಳಿ ಮಾಡಿ ನೆಲದ ಮೇಲಿರುವ ನಮ್ಮ ಎಲ್ಲಾ ವಾಯುನೆಲೆಗಳು, ಅಣು ಕೇಂದ್ರಗಳನ್ನ ನಾಶ ಮಾಡಿದ್ರೆ ನಮ್ಮ ಗತಿ ಏನು? ಆಗ ನಾವೇನೂ ಮಾಡಲಾಗದ ಸ್ಥಿತಿಗೆ ನಾವು ತಲುಪುತ್ತೇವೆ. ಹಾಗಾಗಿ ಆ ಕ್ಷಣದಲ್ಲಿ ಕಾರ್ಯರೂಪಕ್ಕೆ ಬರುವುದೇ ಸಮುದ್ರದ ಆಳದಲ್ಲಿ ಅಡಗಿರುವ ಈ INS ವರ್ಷ. ಶತ್ರುಗಳಿಗೆ ಅರಿವಿಲ್ಲದಂತೆ ಸಮುದ್ರದ ಆಳದಲ್ಲಿ ಅಡಗಿರುವ ನಮ್ಮ SSBN ಜಲಂತರ್ಗಾಮಿಗಳು ಆರ್ಡರ್ ಸಿಕ್ಕ ತಕ್ಷಣ ನೀರಿನ ಆಳದಿಂದಲೇ ಪರಮಾಣು ಕ್ಷಿಪಣಿಗಳನ್ನ ಉಡಾಯಿಸುತ್ತವೆ. ರಾಂಬಿಲಿಯಿಂದ ಉಡಾವಣೆಯಾಗುವ ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಗಳು 3,600 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಕ್ರಮಿಸಿ ಚೀನಾದ ಬೀಜಿಂಗ್ ಮತ್ತು ಶಾಂಘೈ ನಗರಗಳನ್ನ ಅಕ್ಷರಶಃ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಹೊಂದಿವೆ. ಹಾಗೂ ಈ ಭಯವೇ ಚೀನಾವನ್ನು ಭಾರತದ ವಿರುದ್ಧ ನೇರ ಯುದ್ಧಕ್ಕೆ ಇಳಿಯದಂತೆ ತಡಿತಾ ಇದೆ. ಹಾಗೂ ಇದನ್ನ ಜಾಗತಿಕ ಭದ್ರತಾ ಭಾಷೆಯಲ್ಲಿ ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟಿ ಅಥವಾ ಮರುದಾಳಿ ಸಾಮರ್ಥ್ಯ ಅಂತ ಕರೆಯುತ್ತಾರೆ. ಗೆಳೆಯರೇ, ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ನಾವು ಶಾಂತಿ ಪ್ರಿಯರು. ಆದರೆ ಶಾಂತಿ ಅಂದ್ರೆ ದೌರ್ಬಲ್ಯವಲ್ಲ. ಯುದ್ಧ ಬರುವ ಮುನ್ನ ಸಿದ್ಧರಾಗಿರುವುದು ನಮ್ಮ ಜಾಣತನ. ಭಾರತ ಇವತ್ತಿಗೆ ತನ್ನ ಗಡಿಗಳನ್ನಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸುತ್ತಿದೆ ಅನ್ನೋದಕ್ಕೆ ಈ INS ವರ್ಷ ಕನ್ನಡಿಯಾಗಿದೆ. ಸೊ ಗೆಳೆಯರೆ, ಭಾರತದ ಈ ರಹಸ್ಯ ಮತ್ತು ಬೃಹತ್ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.